ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೊನ್ನೆ ತಾನೇ 2026 ಬಂತು ಅಂತೇಳಿ ಅನ್ಕೊಂತ ಇದ್ದೆ, ಬಟ್ ನೋಡ್ತಾನೆ ಯುಗಾದಿ ಹಬ್ಬ ಕೂಡ ಬಂದೇ ಬಿಡ್ತು. ದಿನಗಳೇ ಕಳೀತಾ ಇದಾವೆ ಅಂತಾನೆ ಗೊತ್ತಾಗ್ತಿಲ್ಲ. ಬೆಳಿಗ್ಗೆ ಆದ್ರೆ ಸಂಜೆ ಆಗ್ತಾ ಇದೆ. ನಾವು ಲೈಫ್ ಅಲ್ಲಿ ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ ನಾವು ಪ್ರತಿದಿನ ನಮ್ಮ ಏನ್ ಕೆಲಸಗಳೇನು ಅಂತ ಯೋಚನೆ ಮಾಡೋದಲ್ಲೇ ದಿನ ಕಳೀತಾ ಇದೀವಿ. ನಾವು ಲೈಫ್ ಅಲ್ಲಿ ಎಂಜಾಯ್ ಮಾಡೋದು ತುಂಬಾ 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 ಕಡಿಮೆ ಆಗಿದೆ. ಯುಗಾದಿ ಹಬ್ಬ ನಮ್ಗೆ ಹೊಸ ವರ್ಷ ಆದ್ರೂ ಕೂಡ ಕ್ಯಾಲೆಂಡರ್ ಪ್ರಕಾರ ಆಲ್ರೆಡಿ ನಾವು 2 ಮಂತ್ಸ್ ಕಳೆದ್ ಬಿಟ್ಟಿದೀವಿ ಈ ವರ್ಷದಲ್ಲಿ. ಅಫ್ಕೋರ್ಸ್ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ದುಡ್ಡಿಗೋಸ್ಕರ. ದುಡ್ಡಿದ್ರೆ ಮಾತ್ರ ನಾವು ಅನ್ಕೊಂಡಿದ್ರ ತರ ಬದುಕಕ್ ಸಾಧ್ಯ. ಇಷ್ಟೆಲ್ಲ ಕೆಲಸ ಮಾಡ್ತಾ ಸಂಜೆ ಆದ್ರೆ ಸಾಕು ರೆಸ್ಟ್ ಮಾಡೋಣ ಅಂತೇಳಿ ಅನ್ಸುತ್ತೆ. ಇಷ್ಟು ಕೆಲಸದಲ್ಲಿ ನಮ್ಗೆ ಯಾರಿಗೂ ಟೈಮ್ ಕೂಡ ಕೊಡೋಕ್ ಆಗ್ತಿಲ್ಲ. ಅಟ್ಲೀಸ್ಟ್ ನಿಮ್ಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ, ನಿಮ್ಗೋಸ್ಕರ ನೀವು ಬದುಕಿ ಆದಷ್ಟು ಖುಷಿಯಾಗಿರಿ, ನಗುತ್ತಾ ಇರಿ. ಈ ಹೊಸ ವರ್ಷ ನಿಮ್ಮೆಲ್ಲರ ಬದುಕಲ್ಲಿ ಒಳ್ಳೆ ಆಯಸ್ಸು, ಪ್ರೀತಿ, ವಿಶ್ವಾಸ, ನಂಬಿಕೆ ಪ್ರತಿಯೊಂದು ನೀವು ಏನೆಲ್ಲ ಅನ್ಕೊಂಡಿರ್ತೀರಲ್ಲ ಎಲ್ಲದನ್ನು ಕೊಟ್ಟು ಆ ದೇವರು ನಿಮ್ಗೆಲ್ಲ ಸುಖ, ಶಾಂತಿ, ನೆಮ್ಮದಿ ಎಲ್ಲಾನು ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾನು ಕೇಳ್ಕೊಂತೀನಿ. ಆದಷ್ಟು ನಿಮ್ಮನ್ನ ಇಷ್ಟಪಡೋ ವ್ಯಕ್ತಿಗಳಿಗೆ ಟೈಮ್ ಕೊಡಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.